ವೀಕ್ಷಕರೇ, ಮನೆ ಅಂದಮೇಲೆ ನಾನಾ ರೀತಿಯ ವಸ್ತುಗಳನ್ನು ಬಳಸಿ ಅದಕ್ಕೆ ಅಲಂಕಾರವನ್ನ ಮಾಡ್ತೀವಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಫ್ಲವರ್ ವಾಸ್ ಇದ್ದೇ ಇರುತ್ತೆ. ಅದಕ್ಕೆ ಅಂತಾನೆ ಇವತ್ತು ಇಡ್ಸಿ ಬಿಡ್ಸಿಯ ಕಾರ್ನರ್ನಲ್ಲಿ ಗ್ಲಾಸ್ ಮೊಸಾಯಿಕ್ ಕ್ರಾಫ್ಟ್ ಮಾಡೋದು ಹೇಗೆ ಅಂತ ತೋರಿಸಲಿದ್ದಾರೆ. ಅದು ಹೇಗೆ ಅಂತ ನೀವೇ ನೋಡಿ. ಸೊ ಇವಾಗ ಗ್ಲಾಸ್ ಮಿರರ್ ಮೊಸಾಯಿಕ್ ಮತ್ತು ಗ್ಲಾಸ್ ಮೊಸಾಯಿಕ್ನ ಹೆಂಗೆ ಯೂಸ್ ಮಾಡೋದು ಅಂತ ಇವತ್ತು ಒಂದು ಎಕ್ಸಸೈಸ್ ಮಾಡೋಣ. ಗ್ಲಾಸ್ ಮೊಸಾಯಿಕ್ ಕ್ರಾಫ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್: ಎಂಟಿ ಗ್ಲಾಸ್, ಮಿಕ್ಸಿಂಗ್ ನೈಫ್ಸ್, ಮೊಸಾಯಿಕ್ ಸಿಮೆಂಟ್, ರೆಡ್ ಗ್ಲಾಸ್ ಮೊಸಾಯಿಕ್, ಮಿರರ್ ಮೊಸಾಯಿಕ್, ಎಮ್ರಿ ಪೇಪರ್. ಸೊ ಇವಾಗ ಇದನ್ನು ಮಾಡೋದಕ್ಕೆ ಫಸ್ಟ್ ನಮಗೆ ಬೇಕಾಗಿರೋದು ಒಂದು ಗ್ಲಾಸ್ ಟಂಬ್ಲರ್. ಇದೇ ಶೇಪ್ ಇರಬೇಕು ಅಂತೇನಿಲ್ಲ, ನೀವು ಯಾವ ಶೇಪ್ ಆದರೂ ತಗೋಬೋದು. ಮನೇಲಿ ಯಾವುದೋ ಒಂದು ಉಪ್ಪಿನಕಾಯಿ ಗ್ಲಾಸ್ ಇದ್ರೂ ಅದನ್ನು ಖಾಲಿ ಆದಮೇಲೆ ತೊಳೆದ್ಬಿಟ್ಟು ಅದರಲ್ಲಿ ಮಾಡ್ಬೋದು. ಸೊ ಈ ಕಂಟೈನರ್ನ ಫಸ್ಟು ರೆಡಿ ಮಾಡಿಕೊಂಡು ತೊಳೆದ್ಬಿಟ್ಟು ಒಂದು ಚೂರು ಎಣ್ಣೆ ಇರಬಾರ್ದು, ಆದಮೇಲೆ ಗ್ರೀಸ್ ಇರಬಾರ್ದು, ಆ ಥರ ಕ್ಲೀನಾಗಿ ಗ್ರೀಸ್ ಇಲ್ದಿರೋ ಥರ ಮಾಡ್ಕೋಬೇಕು. ನಾವು ಇವಾಗ ಸೆಲೆಕ್ಟ್ ಮಾಡಿರೋದು ಇದು 2 ಟೈಪ್ ಮೊಸಾಯಿಕನ್ನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇದು 2 ಟೈಪ್ ಮೊಸಾಯಿಕನ್ನ ಒಂದು ಸತಿ ನಾವು ಎಕ್ಸಾಮಿನ್ ಮಾಡಬೇಕು. ಈ ಮೊಸಾಯಿಕ್ ಎಲ್ಲ ಶೇಪ್ ಸರಿಗಿದೆಯಾ, ಸೈಜ್ ಸರಿ ಇದೆಯಾ, ನೀವು ತೊಗೊಂಡಿರೋದ್ರಲ್ಲಿ ಯೂನಿಫಾರ್ಮಿಟಿ ಇದೆಯಾ, ಇದನ್ನು ಚೆಕ್ ಮಾಡ್ಕೋಬೇಕು. ಸೊ ಇವಾಗ ಫಸ್ಟು ನಾವು ಈ ರೆಡ್ ಕಲರ್ ಮೊಸಾಯಿಕನ್ನ ಇಲ್ಲಿ ಹಿಂಗೆ ಸ್ಪ್ರೆಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವುದಾದ್ರೂ ಶೇಪ್ ಸರಿ ಇಲ್ಲ ಅನಿಸಿದ್ರೆ ಅದನ್ನು ತೆಗೆದು ಸೈಡ್ಗಿಟ್ಬಿಡಿ. ಇದ್ರಲ್ಲಿ ಮೋಸ್ಟ್ಲಿ ಚೆನ್ನಾಗಿದೆ. ಸೊ ಇದು ರೆಡಿ ಫಾರ್ ಯು ಟು ಯೂಸ್. ಎಡ್ಜಸ್ಸು ಕ್ಲಿಯರ್ ಆಗಿರೋದಿಲ್ಲ. ಈ ಎಮ್ರಿ ಪೇಪರ್ನ ತೊಗೊಂಡು ಈ ಎಮ್ರಿ ಪೇಪರಲ್ಲಿ ರಫ್ ಸೈಡ್ಗೆ ರೆಡಿ ಮಾಡ್ಕೋಬೋದು. ಸೊ ಆಮೇಲೆ ಇದು ಮಿರರ್ ಮೊಸಾಯಿಕ್ ಅಂತಾರೆ. ಸೊ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಎಕ್ಸಾಮಿನ್ ಮಾಡ್ಕೊಳ್ಳೋಣ. ಸೊ ಇವಾಗ ನೀವು ಮೊಸಾಯಿಕ್ಸ್ನೆಲ್ಲ ಎಕ್ಸಾಮಿನ್ ಮಾಡ್ಕೊಂಡಿದ್ದೀರಾ. ಸೊ ಈ ಮೊಸಾಯಿಕ್ಸ್ನ ಒಂದು ಸೈಡ್ಗೆ ಇಟ್ಕೊಂಡು, ಸೊ ಇವಾಗ ನಾವು ಸಿಮೆಂಟನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀವಿ. ಸೊ ಇದಕ್ಕೆ ನಾವು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಪೇಸ್ಟ್ ಥರ ಮಾಡ್ಕೋಬೇಕು. ಸೊ ಇವಾಗ ನಾವು ನೀರು ಹಾಕಿ ಕಲಿಸ್ಕೊಳ್ಳೋದಕ್ಕೆ ನಮ್ಮೊಂದು ಸೂಟಬಲ್ ಸ್ಟಿಕ್ಕನ್ನು ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೀವು ಇದರಲ್ಲಿ ಹಲವಾರು ಡಿಸೈನ್ಸ್ ಇರುತ್ತೆ. ಸೊ ನಿಮಗೆ ಕಲಿಸೋದಕ್ಕೆ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಇದರಲ್ಲಿ ತುಂಬ ಚೆನ್ನಾಗಿ ಕಲಿಸ್ಬೋದು. ಸ್ವಲ್ಪ ಅಗಲ ಇದೆ, ಈ ಬೌಲ್ ಸೈಜ್ ಕರೆಕ್ಟಾಗಿದೆ. ಚೂರು ನೀರು ಹಾಕ್ಕೊಂಡು ಇದನ್ನು ಕಲ್ಸೋಕ್ಕೆ ಶುರು ಮಾಡೋಣ. ತುಂಬ ನೀರಾಗೂ ಆಗಬಾರ್ದು, ತುಂಬ ಗಟ್ಟಿಗೂ ಆಗಬಾರ್ದು, ಒಂಥರ ಕನ್ಸಿಸ್ಟೆಂಟಾಗಿ ಪೇಸ್ಟ್. ಇವಾಗ ನಿಮಗೆ ಟೂತ್ ಪೇಸ್ಟ್ ಇರುತ್ತಲ್ಲ, ಆ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಇವಾಗ ಈ ಒಂದು ಕನ್ಸಿಸ್ಟೆನ್ಸಿ ನಿಮಗೆ ಬಂತು. ಸೊ ಇವಾಗ ನಾವು ಒಂದು ಡಿಸೈನನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ನಾನು. ಆ ಡಿಸೈನ್ ಪ್ರಕಾರ ನೀವು ಯಾವ ಡಿಸೈನ್ ಬೇಕಾದ್ರೂ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ಬೋದು. ಮೊದಲೇ ಒಂದು ಪೇಪರಲ್ಲಿ ಬರ್ಕೊಂಡು ಮಾಡ್ಬೋದು. ಸೊ ನಾವು ಒಂದು ಡಿಸೈನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಸೊ ಆ ಡಿಸೈನ್ ಪ್ರಕಾರ ನಾವು ಇವಾಗ ಅಪ್ಲೈ ಮಾಡೋಕ್ಕೆ ಶುರು ಮಾಡೋಣ. ಸೊ ಇವಾಗ ನಮಗೆ ಅಪ್ಲೈ ಮಾಡೋದಕ್ಕೆ ಈ ನೈಫಲ್ಲಿ ಅಗಲ ಕಡಿಮೆ ಇರೋ ಎಡ್ಜಿಂದ ಅಪ್ಲೈ ಮಾಡೋಕ್ಕೆ ಶುರು ಮಾಡೋಣ. ಮೇಲ್ಗಡೆಯಿಂದ ಕನ್ಸಿಸ್ಟೆಂಟಾಗಿ ನೀವು ಇದನ್ನು ಅಪ್ಲೈ ಮಾಡಿ. ಎಡ್ಜಿಂದ ಅಪ್ಲೈ ಮಾಡ್ಕೊಳ್ತಾ ಬನ್ನಿ. ಸೊ ಇವಾಗ ನಿಮ್ಮದು ಫಸ್ಟ್ ಲೇಯರ್ಗೆ ಸಿಮೆಂಟ್ ರೆಡಿ ಆಯಿತು. ಸೊ ಈಗ ಇದ್ರ ಮೇಲೆ ನಾವು ನಮ್ಮ ರೆಡ್ ಕಲರ್ ಹ್ಯಾಂಡ್ ಮೇಡ್ ಮೊಸಾಯಿಕ್ ಇದೆಯಲ್ಲ, ಅದನ್ನು ಜೋಡ್ಸೋಕ್ಕೆ ಶುರು ಮಾಡೋಣ. ಸೊ ಇದು ನಾನು ಮೈಂಡಲ್ಲಿ ಇಟ್ಕೊಂಡಿರೋವಂಥ ಒಂದು ಡಿಸೈನ್ ಪ್ರಕಾರ ಜೋಡ್ಸೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಸೊ ನಾನು ಮೇಲ್ಗಡೆ ಒಂದು ಲೇಯರು ನೀವು ನೋಡಿ ಹಿಂಗೆ ಒಂದಿಟ್ಟೆ. ಸೊ ಈ ಟ್ರಯಾಂಗಲ್ ಶೇಪ್ ಇರೋದ್ರಿಂದ ಇದಕ್ಕೆ ಮ್ಯಾಚ್ ಆಗೋಂಗೆ ಇವಾಗ ಇಲ್ಲೊಂದಿಟ್ಟೆ ನೋಡಿ. ಇದು ನೀವು ಇಡ್ತಾ ಇದ್ದರೆ ಅದು ಹಾಗೆ ಕೂತ್ಕೊಳ್ತಾ ಹೋಗುತ್ತೆ. ಸಿಮೆಂಟ್ ಭಾಳ ಸ್ಟ್ರಾಂಗ್ ಆಗಿರೋದ್ರಿಂದ ಸೊ ಅದು ಒಂದು ಸತಿ ನೀವು ಕರೆಕ್ಟಾಗಿಟ್ಟರೆ ಅದು ಹಾಗೇ ಸೆಟ್ ಆಗೋಗ್ಬಿಡುತ್ತೆ. ಇದೇ ರೀತಿ ನಾವಿವಾಗ ಈ ಲೈನ್ ಫುಲ್ಲು ಕಂಪ್ಲೀಟ್ ಮಾಡೋಣ. ಈ ಲೈನ್ ಕಂಪ್ಲೀಟ್ ಆದಮೇಲೆ ಒಂದು ಬಟ್ಟೆನಲ್ಲಿ ವೈಪ್ ಮಾಡಿಕೊಂಡು ನಮ್ಮದು ಫಸ್ಟ್ ಲೇಯರ್ನ ಫಸ್ಟ್ ಲೈನನ್ನು ಇವಾಗ ರೆಡಿ ಮಾಡ್ಕೊಂಡ್ವಿ. ಸೆಕೆಂಡ್ ಲೈನ್ಗೆ ನಾವು ಕಟ್ ಮಿರರ್ಸ್ ಇದೆಯಲ್ಲ, ಇದನ್ನು ಹಾಕೋಣ. ನಾವು ಫಸ್ಟ್ ಲೈನ್ ಹೆಂಗೆ ಮಾಡಿದ್ವಿ ಅದೇ ಥರ ಸಿಮೆಂಟನ್ನು ತೊಗೊಂಡು ಅಪ್ಲೈ ಮಾಡಿಬಿಟ್ಟು ನೋಡಿ, ಇವಾಗ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಸಿಮೆಂಟು. ಬೇಕಾದ್ರೆ ಇನ್ನೊಂದು ಡ್ರಾಪ್ ನೀರು ಹಾಕ್ಕೊಂಡು ಸ್ವಲ್ಪ ಲೀಕಿಯಾಗಿ ಮಾಡ್ಕೋಬೋದು. ಅದು ನೀವು ಮಧ್ಯ ಮಧ್ಯೆ ಮಾಡ್ಕೋತಾ ಇರಬೇಕಾಗತ್ತೆ, ಇಲ್ಲಾಂದರೆ ತುಂಬ ಗಟ್ಟಿಯಾಗಿ ನಿಮ್ಮ ಬೌಲಲ್ಲೇ ಸಿಮೆಂಟ್ ಗಟ್ಟಿಯಾಗೋಗ್ಬಿಡುತ್ತೆ. ನೋಡಿ, ಇದೆಲ್ಲ ಭಾಳ ಹ್ಯಾಂಡಿ ಟೂಲ್ಸ್ ನೋಡಿ, ಇದರಲ್ಲಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಸೆಕೆಂಡ್ ಲೇಯರ್ಗೆ ನೀವು ಸೆಕೆಂಡ್ ಲೈನ್ ಮಾಡೋದಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀರಾ. ಇದು ಸ್ವಲ್ಪ ಅಗಲವಾಗಿ ಹಾಕ್ಕೊಳ್ಳಿ, ಯಾಕೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಏನು ಮಾಡ್ತೀರಾ ನೀವು, ಈ ಮಿರರ್ನ ಒಳಗಡೆಯಿಂದ ಇಟ್ಕೊಂಡು ಒಂದು ಅದ್ರ ಕೆಳಗೆ ಇನ್ನೊಂದು. ಸೊ ಇವಾಗ ನಾವೇನು ಮಾಡಿದ್ವಿ, ಮೇಲ್ಗಡೆ ಒಂದು ಲೇಯರು ಟ್ರಯಾಂಗಲ್ ಮೊಸಾಯಿಕ್ ಹಾಕಿದ್ವಿ, ಕೆಳಗಡೆ 2 ಲೇಯರು ಮಿರರ್ ಮೊಸಾಯಿಕ್ ಹಾಕ್ತಾಯಿದ್ವಿ.
ಇದು ಆ್ಯಕ್ಚುಲಿ ತುಂಬ ಹಳೆಯ ಕ್ರಾಫ್ಟ್ ಇದು. ಈ ಕ್ರಾಫ್ಟಲ್ಲಿ ಯುರೋಪ್ನಲ್ಲಿ ಫ್ರಾನ್ಸಲ್ಲಿ ಎಲ್ಲ ನೂರಾರು ವರ್ಷಗಳ ಹಿಂದೆ ಇದರಲ್ಲಿ ಫರ್ನಿಚರ್ ಮಾಡ್ತಾಯಿದ್ರು. ಬಲ್ಬ್ ಮೇಲೆ ಕೂಡ ಇದನ್ನು ಯುರೋಪ್ನಲ್ಲೆಲ್ಲ ಮೊಸೈಕ್ ಕ್ರಾಫ್ಟನ್ನು ಮಾಡ್ತಾಯಿದ್ರು. ಸೊ ಸುತ್ತ ಇದೇ ರೀತಿ ನೀವು ಹಾಕ್ಕೊಂಡು ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಬಂತು ನಿಮ್ಮ ಡಿಸೈನು. ಸೊ ಇದೇ ರೀತಿ ಹಾಕಿ ಒಂದೊಂದು ಸತಿ ಹಿಂಗೆ ಪ್ರೆಸ್ ಮಾಡಿಕೊಂಡು ಇದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಸುತ್ತ ಇದೇ ರೀತಿ ಹಾಕ್ಕೊಂಡು ಇದು 2 ರೋನ ನಾವು ಇವಾಗ ಕಂಪ್ಲೀಟ್ ಮಾಡಿದ್ವಿ. ಸೊ ಇದು 2 ರೋ ಕಂಪ್ಲೀಟ್ ಆಯಿತು. ಒಂದು ಕ್ಯಾರೆಕ್ಟರ್ ಬಂತು ಇದಕ್ಕೆ. ಸೊ ಇವಾಗ ನಾವೇನು ಮಾಡೋಣ, ಇದೇ ಕ್ಯಾರೆಕ್ಟರ್ನ ರಿಪೀಟ್ ಮಾಡ್ಕೊಂಡು ಹೋಗೋಣ. ಸೊ ನಾವು ಇವಾಗ ಏನು ಡಿಸೈನ್ ಮಾಡಿದ್ವಲ್ಲ ಅದೇ ಡಿಸೈನ್ನ ಇವಾಗ ರಿಪೀಟ್ ಮಾಡಿಕೊಂಡು ನಾವು ಕೆಳಗಡೆ ತನಕ ಬಂದಿದ್ದೀವಿ. ಇದು ಭಾಳ ಈಸಿ ಕ್ರಾಫ್ಟು. ನಿಮಗೇನು ಪ್ರಾಕ್ಟೀಸ್ ಬೇಕಾಗಿಲ್ಲ, ಈ ನಾಲೆಡ್ಜ್ ಏನೂ ಇರಬೇಕಾಗಿಲ್ಲ. ಯಾರು ಬೇಕಾದರೂ ಮಾಡ್ಬೋದು, ಯಾವ ಮಕ್ಕಳು ಬೇಕಾದ್ರೂ ಮಾಡ್ಬೋದು. ಆ್ಯಂಡ್ ಯಾವ ಡಿಸೈನ್ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನು ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ಇದೇ ರೀತಿ ಇದನ್ನು ಫುಲ್ಲು ಕಂಪ್ಲೀಟ್ ಮಾಡಬೇಕು. ನಾವು ಮೇಲೆ ಮಾಡಿದ ಡಿಸೈನನ್ನೇ ಮಾಡಿಕೊಂಡು ಅದೇ ಥರ ಲೇಯರ್ಸ್ ರಿಪೀಟ್ ಮಾಡ್ಕೊಂಡು ಬಂದ್ವಿ. ಸೊ ಇವಾಗ ಲಾಸ್ಟ್ ಲೇಯರ್ ಮುಗೀತು. ಸೊ ಲಾಸ್ಟ್ ಲೈನ್ ಮುಗೀತು. ನಿಮ್ಮದು ಬ್ಯೂಟಿಫುಲ್ ಆಗಿರೋದು ಕಂಟೈನರ್ ವಿತ್ ಮೊಸೈಕ್ ಆರ್ಟ್ ರೆಡಿ ಆಯಿತು. ನೋಡಿ, ಒಂದು ನಾರ್ಮಲ್ ಗ್ಲಾಸನ್ನು ಕೆಲವೇ ನಿಮಿಷಗಳಲ್ಲಿ ಎಂಥ ಒಂದು ಸೂಪರಾಗಿರೋದು ಒಂದು ಡೆಕೋರೇಟಿವ್ ಕಂಟೈನರ್ ಮಾಡಿದ್ದೀರಾ. ಸೊ ಇದನ್ನು ನೀವು ಒಂದು ಫ್ಲವರ್ ವೇಸ್ ಥರ ಯೂಸ್ ಮಾಡ್ಬೋದು, ಪೆನ್ಸಿಲ್ ಹೋಲ್ಡರ್ ಥರ ಯೂಸ್ ಮಾಡ್ಕೋಬೋದು. ಸೊ ನೋಡಿ, ನಾನು ಇಲ್ಲಿ ಒಂದು ಪೇಪರ್ ಫ್ಲವರ್ಸ್ ಮಾಡಿದ್ದೀನಿ, ಇದು ಇಡ್ತಾ ಇದ್ದೀನಿ. ಈ ಥರ ನಿಮ್ಮ ಮನೇಲಿ ಇಟ್ಟರೆ ಭಾಳ ಡೆಕೋರೇಟಿವ್ ಆಗಿರುತ್ತಲ್ವ. ಎಲ್ಲರೂ ಹೆಂಗೆ ಮಾಡಿದ್ರಿ, ಎಲ್ಲಿ ತೊಗೊಂಡ್ರಿ ಅಂತ ಕೇಳುವಂಥ ಒಂದು ಪ್ರಶ್ನೆ ಬರುವಂಥ ಮೆಟೀರಿಯಲ್ ಮಾಡಿದ್ದೀರಾ. ಸೊ ಇವಾಗ ಇದರಲ್ಲಿ ಏನು ಒಂದು ವಿಷಯ ಭಾಳ ಇಂಪಾರ್ಟೆಂಟು ಅಂದರೆ, ನೀವಿದು ಮಾಡಿ ಒಂದು ದಿವಸ ಹಾಗೆ ಬಿಡಬೇಕು. ಒಂದು ದಿವಸ ಆದಮೇಲೆ ಇದು ಗಟ್ಟಿಯಾಗಿರುತ್ತೆ, ಎಲ್ಲ ಸೆಟ್ಟಾಗಿರುತ್ತೆ. ಅದಾದಮೇಲೆ ಒಂದು ಒದ್ದೆ ಬಟ್ಟೆನಲ್ಲಿ ನೀವು ಇದನ್ನು ಕ್ಲೀನಾಗಿ ವೈಪ್ ಮಾಡಿದ್ರೆ ಕ್ಲೀನಾಗಿ ಒಂದು ಮಿರರ್ ಎಫೆಕ್ಟ್ ಬರುತ್ತೆ. ಸೂಪರಾಗಿದೆ ಅಲ್ವಾ ನಿಮ್ಮದು ಮೊಸೈಕ್ ಡೆಕೋರೇಟಿವ್ ಕ್ರಾಫ್ಟು. ಸೊ ಈ ಥರ ತುಂಬ ಡಿಸೈನ್ಸು ಇಟ್ಸಿ ಬಿಟ್ಸಿನಲ್ಲಿ ಸಿಗುತ್ತೆ, ಹಲವಾರು ಶೇಪ್ಸಲ್ಲಿ ಸಿಗುತ್ತೆ, ಸೈಜಸ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಇದು ಅಷ್ಟೇ ಅಲ್ಲದೆ ಇದರಲ್ಲಿ ಮಣಿಗಳನ್ನು ನೀವು ಒಡ್ಕೊಂಡು ಅರ್ಧ ಮಾಡಿಕೊಂಡು ನೀವು ಮಧ್ಯದಲ್ಲಿ ಹಾಕಿ ಡೆಕೋರೇಟ್ ಮಾಡ್ಬೋದು. ಸೊ ನಿಮ್ಗೆ ಯಾವ ಥರ ಇಮ್ಯಾಜಿನೇಷನ್ ಬರುತ್ತೋ ಅದೆಲ್ಲ ಥರ ನೀವು ಡೆಕೋರೇಟ್ ಮಾಡ್ಬೋದು. ವೀಕ್ಷಕರೇ, ಗ್ಲಾಸ್ ಮೊಸಾಯಿಕ್ ಕ್ರಾಫ್ಟ್ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ವಾ? ಇಲ್ಲಿ ಒಂದೇ ವಸ್ತುವನ್ನ ಅನೇಕ ವಸ್ತುವನ್ನಾಗಿ ಬಳಸಬಹುದು. ಹಾಗಾದ್ರೆ ಈ ಇಟ್ಸಿ ಬಿಡ್ಸಿಯ ಕಾರ್ನರ್ ಅಲ್ಲಿ ತೋರಿಸಿಕೊಟ್ಟ ಗ್ಲಾಸ್ ಮೊಸಾಯಿಕ್ ಕ್ರಾಫ್ಟ್ ನ ನೀವು ಮಾಡಿಕೊಂಡು ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಿ. ವೀಕ್ಷಕರೇ, ಇಟ್ಸಿ ಬಿಡ್ಸಿ ಮಳಿಗೆಯಲ್ಲಿ ಎಲ್ಲಾ ರೀತಿಯ ಕರಕುಶಲತೆಯ ಸಾಮಗ್ರಿಗಳನ್ನ ನೋಡಿದ್ರಲ್ವಾ? ನೀವು ಸಹ ಇದರ ಪ್ರಯೋಜನವನ್ನ ಪಡೆದುಕೊಳ್ಳುವುದು ಉತ್ತಮ.